ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದು ಅಭಿಮಾನಿಗಳು ಪ್ರತಿಭಟನೆ ನಡೆಸಬಾರದು ಎಂದು ಹೊನ್ನಾಳಿ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆಯನ್ನು ನಾನು ಇಟ್ಟುಕೊಂಡಿರಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತೆ ಯಾವುದೇ ಸಭೆಯನ್ನು ನಾನು ಕರೆದಿರಲಿಲ್ಲ. ಅಭಿಮಾನಿಗಳೇ ಸ್ವಯಂ ಪ್ರೇರಿತರಾಗಿ ಸೇರಿದ್ದು ಅವರಿಗೆ ಪ್ರತಿಭಟನೆ ನಡೆಸದಂತೆ ಮನವಿ ಮಾಡಿದ್ದೇನೆ ಎಂದರು. ಪ್ರತಿಭಟನೆ ಮಾಡಿದರೆ ಸಚಿವ ಸ್ಥಾನ ಸಿಗುವುದಿಲ್ಲ. ಕಾಂಗ್ರೆಸ್ ಪಕ್ಷವು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ನಡೆಯುವ ಪಕ್ಷವಾಗಿದೆ. ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಅವರಿಗೆ ಸಚಿವ ಸ್ಥಾನ ದೊರೆತಿರುವುದು ಸಂತಸ ತಂದಿದ್ದು ನನಗೆ ಯಾವುದೇ ಅಸಮಾಧಾನವಿಲ್ಲ ಎಂದು ಸ್ಪಷ್ಟಪಡಿಸಿದರು. 1999ರಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡಿದ್ದೇನೆ. ಸಚಿವ ಸ್ಥಾನ ಪಡೆಯಲು ನನಗೆ ಅರ್ಹತೆ ಇರಬಹುದು, ಆದರೆ ಅದು ಅದೃಷ್ಟದ ವಿಚಾರ. ಎಲ್ಲರಿಗೂ ಒಂದೇ ವೇಳೆ ಅವಕಾಶ ನೀಡಲು ಸಾಧ್ಯವಿಲ್ಲ. ಪಕ್ಷ ಅವಕಾಶ ನೀಡಿದರೆ ನಿಗಮ ಮಂಡಳಿ ಸೇರಿದಂತೆ ಯಾವುದೇ ಜವಾಬ್ದಾರಿಯನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದರು. ಟೈರ್ ಸುಟ್ಟು ಪ್ರತಿಭಟನೆ ನಡೆಸಿರುವ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅದು ಅಭಿಮಾನಿಗಳ ಭಾವನಾತ್ಮಕ ನಡೆ. ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಅವಕಾಶ ನೀಡುವುದಾಗಿ ಹೇಳಿದ್ದಾರೆ. ಪಕ್ಷದ ತೀರ್ಮಾನವನ್ನು ಗೌರವಿಸುತ್ತೇನೆ. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಹಾಗೂ ಬಸವಂತಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಯೋಗ್ಯತೆ ಐತೆಯಾ? ಯೋಗ್ಯತೆ ಇದ್ದ ತಕ್ಷಣ ಎಲ್ಲರೂ ಹಾಕದನ್ನು ನನ್ನಂತರ ಇವತ್ತು ಎಷ್ಟೇನಿಲ್ಲ, ನನಗಿಂತ ಒಂದು ಪಟ್ಟು ಜಾಸ್ತಿ ಗೆದ್ದರೆ ಎಷ್ಟೇನಿಲ್ಲ. ಹೌದು, ಭಾಳ ಜನ ಯೋಗ್ಯತೆಗೆ ಅದೃಷ್ಟ ಇಲ್ಲ. ಅದೃಷ್ಟ ಅಂದರೆ ಆ ಜಿಲ್ಲೆ ಬರುತ್ತೆ, ಆ ಜಾತಿ ಬರುತ್ತೆ, ಇನ್ನೊಂದು ಏನೇನೋ ಬರ್ತಾವೆ. ಇದು ನಾವು ಕತ್ತಿಂದ ನೋಡಿ ಅನುಭವ ಆಗಿರೋದ್ರಿಂದ ನಾನು ಇಷ್ಟು ಕಟ್ಟೋರು ಹೇಳ್ತೀನಿ. ನಿನ್ನೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರರು ಎರಡನೇ ಹಂತದ ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡಿದರು. ತಾವು ತಿಳ್ಕೊಂಡಂಗೆ ನನಗೇನು ಖಂಡಿತ ಬೇಸಾಗಿಲ್ಲ. ನಾನು ನಿರೀಕ್ಷಣೆ ಇಟ್ಕೊಂಡಿರಲಿಲ್ಲ. ಆದರೆ ಆಗ್ಬೋದು ಹೋಗ್ಬೋದು ಲೆಕ್ಕಾಗಿದ್ದೆ. ನಾನು ಬೆಂಗಳೂರಿಗೂ ಹೋಗಿರಲಿಲ್ಲ, ನಾನು ಊರಲ್ಲೇ ಇದ್ದೆ. ಇವತ್ತು ಬೆಳಿಗ್ಗೆ ನನಗೆ ಗೊತ್ತಿಲ್ಲದ ಹಾಗೆ ಟಿ ವಿಗಳಲ್ಲಿ ಶಾಸಕರಾದಂಥ ಶಾಂತನಗೌಡರು 11 ಗಂಟೆಗೆ ಅವ್ರ ಕಚೇರಿಯಲ್ಲಿ ಅಭಿಮಾನಿಗಳ ಸಭೆ ಕರೆದಂಥ ಟಿ ವಿಯಲ್ಲಿ ಬರ್ತಾಯಿತ್ತು. ನನ್ನ ಮಗ ಅದು 9 ಗಂಟೆ ತೋರಿಸಿದ. ಅದಾದಮೇಲೆ ನಾನು ವಿಚಾರ ಮಾಡಲಾಗಿ ನಮ್ಮ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರೇ ಮೊಬೈಲ್ಗಳಲ್ಲಿ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳಿಲ್ಲ, ನಾನು ಕೇಳಿದ, ನನಗೆ ಗೊತ್ತೂ ಇಲ್ಲ. ನನಗೆ ಆಶ್ಚರ್ಯ ಆಯಿತು. ಅವ್ರಿಗೆ ಗಲಾಟೆನೂ ಮಾಡಿದೆ. ನನಗೆ ಕೇಳಿದಂಗೆ ಯಾಕಪ್ಪ ಹಾಕಿದೆ ಅಂತ ಹೇಳಿದೆ. ನಾನು ಬರ್ಬೇಕು ಅದು ನಾನು ಭಾಳ ಜನ ಬೇಡ ಅಂತ ಹೇಳಿದರೂ ಸಹ, ಮೆಸೇಜ್ ಹಾಕ್ಸಿರೂ ಸಹ ಸುಮಾರು 1000 ಜನ ಅಭಿಮಾನಿಗೂ ಮೀಡಿಯಾ ಬಂದೇ ಬಿಟ್ರು. ಅವರಿಗೆಲ್ಲ ಕೈ ಮುಗಿದು ವಿನಂತಿ ಮಾಡ್ಕೊಂಡೆ, ಇಲ್ಲ ಸ್ಟ್ರೈಕ್ ಮಾಡ್ತೀವಿ, ಟೈರ್ ಸುಡ್ತೀವಿ, ಇನ್ನೇನೇನೋ ಆಕ್ರೋಶ ಹೇಳ್ಕೊಂಡ್ಬಿಡ್ತೀವಿ. ತಮ್ಮ ಟೈರ್ ಸುಟ್ಟ ತಕ್ಷಣ, ಬೆಂಕಿ ಹಚ್ಚಿದ ತಕ್ಷಣ, ಜನರು ರೈಲ್ನಾಗೆ ಬಸ್ನಾಗೆ 1000 ಜನ ಕರ್ಕೊಂಡು ಹೋದ ತಕ್ಷಣ ಸಿಗತಕ್ಕಂಥ ಹುದ್ದೆಗಳಲ್ಲ ನನ್ನ ಅನುಭವದ ಪ್ರಕಾರ. ದಯವಿಟ್ಟು ಯಾವುದು ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಅವ್ರು ಸಮಾಧಾನ ಮಾಡಿ ಕಳಿಸ್ತೀವಿ. ಈ ಉದ್ದೇಶದಿಂದ ನಾನು ಏನು ಬೆಳಿಗ್ಗೆ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಂತರ ಅದು ನನ್ನ ವೈಯಕ್ತಿಕ ಕರೆ ಅಲ್ಲ. ತಾವು ಅಭಿಮಾನದ ನಮ್ಮ ಕಾರ್ಯಕರ್ತ ಮೆಸೇಜ್ ಮೇಲೆ ತಾವು ಹೋಗಿದ್ದೀರಿ, ನಿಮಗೂ ಮೆಸೇಜ್ತೀನಿ. ಆದರೆ ಅದು ನಾನು ಕರೆದಂಥ ಸಭೆ ಅಲ್ಲ. ಅದು ತಾವು ನಾನು ಅಭಿಮಾನಿಗಳು ಕರೆದೇನೆ ಅಲ್ಲಿ ಮಾಡಿದರೆ ಜನಗಳು ಏನು ಉಚಿತ ಏನೋ ಬರ್ತಾರೆ, ಅವ್ರು ಸೇರ್ಕೊಂತಾರೆ. ಸುಮ್ಮನೆ ಟೈರ್ ಸುಡೋದು, ಕಲ್ಲು ಹೊಡೆಯೋದು, ಹುಚ್ಚು ಹುಡುಗರು ಏನೋ ಮಾಡಿ ಕಂಡ್ರೆ ಕೆಟ್ಟ ಹೆಸರು ಬರೋದು ಯಾರಿಗೆ? ಒಂದು ಪ್ರತಿಭಟನೆ 1000 ಜನ 10,000 ಜನ ಪ್ಲೇಸ್ ಪ್ರತಿಭಟನೆ ಮಾಡೋಣ. ಮಾಡಿದ ತಕ್ಷಣ ನಾನು ಮಂತ್ರಿ ಹಾಕೋಣ? ಪ್ರತಿಭಟನೆ ಮಾಡಿದ ತಕ್ಷಣ ಮಂತ್ರಿಗಳು ಆಗೋದಾಗಿದ್ದಾರೆ. ಕಲ್ಲು ಹೊಡಿಸಿದ ತಕ್ಷಣ ಟೈರ್ ಸುಟ್ಟ ತಕ್ಷಣ ಆಗೋದಾಗಿದ್ರಿ. ರೈಲು ಬಸ್ನೇ ಜನಗಳನ್ನ 10,000 ಜನ ಕರ್ಕೊಂಡು ಹೋದ ತಕ್ಷಣ ಮಂತ್ರಿ ಸಿಗುತ್ತಾಗಿದ್ರಿ. ನನ್ನ ಅನುಭವತ್ತೂ ಅದು ಅಸಾಧ್ಯ ಅಂತಕ್ಕಂಥದ್ದು ನನ್ನ ತೀರ್ಮಾನ. ಹಂಗಾಗಿ ನನಗೆ ಖಂಡಿತ ಬೇಸಾಗಿಲ್ಲ. ನಾನು ಹೋರಾಟ ಮಾಡೋಕ್ಕೆ ಒಂದೇ ಒಂದು ಸರಿ 2 ತಿಂಗಳ ಹಿಂದೆ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ 3 ಬಾರಿ ಗೆದ್ದಂಥ ಶಾಸಕರೆಲ್ಲ ಸೇರ್ಕೊಂಡು ಸಾಯಂಕಾಲ ಟೀ ಸೇರ್ಕೊಳ್ಳೋಂತ ಸೇರ್ಕೊಂಡು ಅವ್ರು ಏನು ತೀರ್ಮಾನ ಒಂದು ಸರಿ ಹೋಗಿ ಹೈಕಮಾಂಡ್ ಗಮನಕ್ಕೆ ಹಾಕೋಣ. ಏನು ಹಾಕೋಣ? ಈ 30 ಒಟ್ಟು ನೀವು ಕ್ಯಾಬಿನೆಟ್ ರೀಶಫಲ್ ಮಾಡೋಣ. ಈ 30 ಜನದಲ್ಲಿ ಯಾರಿಗಾರ 4 ಜನ ಕೊಡ್ರಿ, ನಮಗೆ ಅಂತ ಹೇಳಲ್ಲ ಅಂತ ಹೇಳಿ ಬಂದದ್ದು ನಿಜ. ಖರ್ಗೆ ಸಾಹೇಬ್ರ ಕಂಡು, ಸುರ್ಜೇವಾಲಾ ಸಾಹೇಬ್ರ ಕಂಡು, ವೇಣುಗೋಪಾಲ್ ಕಂಡು ಅಷ್ಟು ವಿನ. ಆಮೇಲೆ ನಾನು ಎಂದೂ ಡೆಲ್ಲಿಗೆ ಹೋಗಿಲ್ಲ, ಎಂದೂ ಬೆಂಗಳೂರಿಗೆ ಯಾವ ಮಿನಿಸ್ಟರ್ ಮನೆ ಮಕ್ಕಳು, ಯಾವ ಮುಖಂಡರ ಮನೆ ಮಕ್ಕಳು ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನನ್ನ ಹೆತ್ತ ಅವನ ಆಣೆ ಹಾಗೂ ನಾನು ಕೇಳಿಲ್ಲ. ನಮ್ಮ ಅಣ್ಣಾರಾಗಿದ್ದು ಜನತಾ ಪಕ್ಷದ ಕಾಲ ಅದು. ಅವ್ರು ಜೆ.ಎಚ್. ಪಟೇಲ್ ಆದರೂ ಮುಖ್ಯಮಂತ್ರಿ ಇದ್ದರು. ಹಂಗಾಗಿ ನಮ್ಮ ಮನೆ ಅವಾಗ ಎಚ್ ಶಿವಪ್ಪನವ್ರ ಅಧ್ಯಕ್ಷರು ಮನೀಶ್ ಮಾಡಿದ್ರು. ಹಂಗಾಗಿ ನಮ್ಮ ಬರೋಕ್ಕೆ ಅವಕಾಶ ಆಗಲಿಲ್ಲ. ಈಗ ಇದಕ್ಕೆ ನಾನು 99ರಲ್ಲಿ ಇಂಡಿಪೆಂಡೆಂಟ್ ಆಗಿದ್ದು. ನಾನು 30,000 ಓಟ್ನಾಗ
ಅವು ಕಾಂಗ್ರೆಸ್ ಪಕ್ಷ ಅಧಿಕಾರ ಇತ್ತು, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿತ್ತು, ಎಲ್ಲ ಜನ ಮತ್ತು ಇದೇ ಥರ ಸೇರ್ಕೊಂಡ್ರು. ಇಲ್ಲೊಂದು ಕಾಂಗ್ರೆಸ್ಗೆ ಹೋಗ್ಬೇಕು ಕ್ಷೇತ್ರ ಜನತಾ ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ಗೆ ಸೇರ್ಕೊಂಡೆ. ಈ 26 ವರ್ಷದಿಂದ ನಾನು ಕಾಂಗ್ರೆಸ್ನೇ ಇದ್ದು. 3 ಪಾರ್ಟಿ ಕಾಂಗ್ರೆಸ್ ಅಲ್ಲ, 5 ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟೈತಿ. ಅದು ಕಾಂಗ್ರೆಸ್ಸಿಂದ 2 ಬಾರಿ ಗೆದ್ದರೆ 3 ಪಡಿಸ್ಬೋದು. ಅದು ಆಗಬಾರ್ದು. ಟೈ ಸುಟ್ಟ ತಕ್ಷಣ ಮಂತ್ರಿಗಳು ಮಲ್ಲಿಕಾರ್ಜುನ ಹಾಕಾಗತ್ತಾ? ಟೈ ಸುಟ್ಟ ನಾನು ಹಾಕಾಗತ್ತಾ? ಬಸ್ ಸುಟ್ಟ ತಕ್ಷಣ ಆಗುತ್ತಾ? ನನಗೆ ಖಂಡಿತ ನಿಮ್ಮ ಆಣೆಗೂ ಗೊತ್ತಿಲ್ಲ. ನಿಮ್ಮ ಆಣೆ ನನ್ನ ಹೆತ್ತವನೇ ಗೊತ್ತಿಲ್ಲ, ನನ್ನ ಹೆತ್ತವನೇ ಗೊತ್ತಿಲ್ಲ. ನಾನಂಥ ವ್ಯಕ್ತಿಯೇ ಅಲ್ಲ, ನನಗೆ ಆಸೆ ಪಟ್ಟೇನೂ ಅಲ್ಲ. ಯಾವುದೋ ಇನ್ನೇನು ವಿವೇಕ ವ್ಯಕ್ತಿ ಕೊಟ್ಟರು ಅಂತೇಳಿ ಭಾಳ ನನಗೆ ಸಂತೋಷ. ಇನ್ನೊಂದು ಸಂತೋಷ ಏನಕ್ಕೆ ನಮ್ಮ ಆತ್ಮೀಯ ಸ್ನೇಹಿತಂತ ಬಸವಂತಪ್ಪ ಮಂತ್ರಿ ಆದರು ನಮ್ಮ ಕಣ್ಣು ಜನ. ಏನೋ ನಮ್ಮ ಅದು ಕೇಳಿದ್ರು, ನಮ್ಮ ಅಭಿಮಾನ ಏನೋ ನೀವು 3 ಪಡಿ ಗೆದ್ದಿದ್ದೀಯ, ನೀವು 12 ಪಡಿ ಗೆದ್ದಿದ್ದ, ನೀನಾಗಿಲ್ಲ ಮನೆ ಗೆದ್ದಿರೋ ಬಸವಂತಪ್ಪ ಮಿಸ್ಟರ್ ಅಂತ. ತಮ್ಮ, ಇದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಸಾಮಾಜಿಕ ನ್ಯಾಯದಲ್ಲಿ ಕಟ್ಟಿದಂಥ ಪಕ್ಷದು. ಹಾಗಾಗಿ ಇಡೀ ನಮ್ಮ ರಾಜ್ಯದಲ್ಲಿ 23ನೇ ಚುನಾವಣೆಯಲ್ಲಿ 138 ಜನ ಕಾಂಗ್ರೆಸ್ ಪಕ್ಷದ ಗೆದ್ದಿವೆ. ಇತ್ತೀಚೆಗೆ ಜಾತಿ ಆಯ್ತಿಲ್ಲ ಅಂತಲ್ಲ, ಕಾಂಗ್ರೆಸ್ ಪಕ್ಷದ ಗೆದ್ದರು ಇಬ್ಬರು ಮಾದಿಗ ಸಮಾಜದವರು. ಒಂದು ಬಸವಂತಪ್ಪ, ಆ ಕಡೆ ಇವನು ನಮ್ಮ ಆರ್ಮಿ ತಿಮ್ಮಾಪುರ ಸಮಸ್ಯೆ ಆಗಿಲ್ಲ. ನಿಮ್ಮೆಲ್ಲ ಗೊತ್ತಿದೆ. ತಿಮ್ಮಾಪುರ ಸಮಸ್ಯೆಯಿಂದ ಅವರ ದುರ್ದೈವ ನಮ್ಮ ಬಸವಪ್ಪನ ಭಾಗ್ಯ. ಎಲ್ಲ ಸಣ್ಣ ಕೋಮಿಗೂ ಸಹ ಅದೃಷ್ಟ ಅವ್ರದ್ದು. ಬೋವಿ ನಿಗಮ, ತಂಗಡಿ ಗೊಬ್ಬರವರು, ಲಂಬಾಣಿ, ನಮ್ಮ ರುದ್ರಪ್ಪ, ಹೀಗೆ ಒಬ್ಬರು ಇರ್ತಕ್ಕಂಥ ಕೂಡ ಹೆಚ್ಚಿದ್ದ ಚಾರ್ಜ್ ಮಾಡಿಕೊಂಡ್ರೆ ಹಳವನ್ನು ಬಿಟ್ಟರು ಕೊಟ್ಟರು. ಲೆಫ್ಟು ರೈಟು ಎಲ್ಲರಿಗೂ ಸಮಾಧಾನ ಮಾಡಿದ್ದಾರೆ. ನಾವು ಸುಮ್ಮನೆ ಅಸಮಾಧಾನ ಮಾಡ್ಕೊಂತ ಹೋದರೆ ನನಗಂತೂ ತಪ್ಪು ತಿಳ್ಕೊಳ್ಕೊಬಿಡ್ರಿ, ಖಂಡಿತ ಅಸಮಾಧಾನ. ಮತ್ತು ಆಗ್ಬೇಕಪ್ಪ, ಪಕ್ಷ ಬೇಕು, ತ್ಯಾಗ ಮಾಡಬೇಕು ಅಂದ್ಕೊಂಡು ಆಗಬೇಕು. ನನಗೆ ಮುಖ್ಯಮಂತ್ರಿ ಆಸೆ ಆಯ್ತು. ಯಾಕತ್ತ ಈಗ ಟ್ರೈ ಮಾಡಿದ ತಕ್ಷಣ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಎಲ್ಲ ನೋಡ್ತಾರೆ, ಅವ್ರ ಸರ್ವೀಸು, ಅವ್ರ ಯೋಗ್ಯತೆ ಎಲ್ಲನೂ ಕ್ಯಾಟಗರಿ ಎಲ್ಲ ನೋಡ್ತಾರೆ. ಯೋಗ್ಯತೆ ಐತೆಯಾ? ಯೋಗ್ಯತೆ ಇದ್ದ ತಕ್ಷಣ ಎಲ್ಲರೂ ಹಾಕಕ್ಕದನ್ನು. ನನ್ನಂತರ ಇವತ್ತು ಎಷ್ಟೇನಿಲ್ಲ, ನನಗಿಂತ ಒಂದು ಪಟ್ಟು ಜಾಸ್ತಿ ಗೆದ್ದರೆ ಎಷ್ಟೇನಿಲ್ಲ. ಹೌದು, ಭಾಳ ಜನ ಯೋಗ್ಯತೆಗೆ ಅದೃಷ್ಟ ಇಲ್ಲ. ಅದೃಷ್ಟ ಅಂದರೆ ಆ ಜಿಲ್ಲೆ ಬರುತ್ತೆ, ಆ ಜಾತಿ ಬರುತ್ತೆ, ಇನ್ನೊಂದು ಏನೇನೋ ಬರ್ತಾವೆ. ಇದು ನಾವು ಕತ್ತಿಂದ ನೋಡಿ ಅನುಭವ ಆಗಿರೋದ್ರಿಂದ ನಾನು ಇಷ್ಟು ಕಟ್ಟೋರು ಹೇಳ್ತೀನಿ. ಭರವಸೆಯನ್ನು ಕೊಟ್ಟಿಲ್ಲ, ಅದು ಕೊಟ್ಟೇ ಕೊಡ್ತಂತ ನಂಬಿಕೆ ನನಗೆ ಐತಿ. ನಾನೇ ಬಂಡ ಹೇಳೋದು, ಸೋಯಿಸೋದು, ರಾಜ್ಯಗಳು ಹೋಗಲ್ಲ. ನಮ್ಮನ್ನು ಜನ ಗೆಲ್ಸಿರೋದು 5 ವರ್ಷ ನೀವು ಸೇವೆ ಮಾಡಪ್ಪ ಅಂತ ಕಳಿಸಿರೋದು. ಹಿಂದೆ ಏನಾಯಿತು? ರಾಮಕೃಷ್ಣ ರೆಡ್ಡಿ ಇದ್ದಾಗ 83ರಾಗೆ 83 ಬಹುಮಾನ ಕೊಟ್ಟರು. 85 ಫೋನ್ ಕದ್ದಾಲಿಕ್ಕೆ ರಾಜ್ಯ ಕೊಟ್ಟರು. ಮುಗಿತ ಮತ್ತೇನೇನಾಯ್ತು? ಮತ್ತೆ ಎಂಥ ಪಕ್ಷನೇ ಬಂತು. ಆವಾಗ ಪಾರ್ಲಿಮೆಂಟಲ್ಲಿ ನನಗೆ ನೈತಿಕ ಅಲ್ಲ, ಬಜೆಟಿಗೆ ಬರಲ್ಲ ಅಂತ ರಾಜ್ಯ ಕೊಟ್ಟರು. ಅವ್ರು ಜನ ಮಾಡಿದರು 89ರಾಗೆ. ಅಯ್ಯ, ನಿಮಗೆ 5 ವರ್ಷ ಮಾಡಕ್ಕೆ ಕೊಟ್ಟಂಗೆ 2 ವರ್ಷ 3 ವರ್ಷ ಮಾಡ್ತಾರೆ ಮೆಂಗೆಗಳ ತೆಗೆದು ಹೋಗಿ 189 ಜನ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿದ್ದಾರೆ. 189 ಜನ. ನಮ್ಮ ಜನ ಅಷ್ಟು ಪ್ರಜ್ಞಾವಂತರು ನಮ್ಮ ರಾಜ್ಯ ಮತ್ತು